ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂಡೂರು ತಾಲೂಕಿನ ಸಂಡೂರು ಪಟ್ಟಣದಲ್ಲಿ ವಾಸವಾಗಿರುವ ಇಮಾಮ್ ಬಾಷಾ ಇವರು ಹಲವು ವರ್ಷಗಳಿಂದ ಸಂಡೂರು ಕೆನರಾ ಬ್ಯಾಂಕ್ನಲ್ಲಿ ಖಾತೆಯನ್ನು ಹೊಂದಿರುತ್ತಾರೆ. ಇವರ ಸ್ವತಃ ಬ್ಯಾಂಕ್ ಖಾತೆಯಿಂದ 24/4/2024ರಂದು 2,32,500 ರೂಪಾಯಿಗಳನ್ನು ಹ್ಯಾಕ್ ಮಾಡಿ ದುಡ್ಡು ಡ್ರಾ ಮಾಡಿರುತ್ತಾರೆ. ಇವರ ಮಗಳ ಮದುವೆಗೆ ಎಂದು ಬ್ಯಾಂಕಿನಲ್ಲಿ ದುಡ್ಡು ಇಟ್ಟಿರುತ್ತಾರೆ. ಈ ರೀತಿ ಮೋಸ ಮಾಡಿದ್ದಾರೆ. ಜನರು ಬ್ಯಾಂಕಿನ ಮೇಲೆ ಯಾವ ರೀತಿ ನಂಬಿಕೆ ಇಡಬೇಕು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಹ್ಯಾಕ್ ಆಗಿರುವ ಖಾತೆದಾರನ ಖಾತೆಗೆ ಯಾವುದೇ OTP ಬರದೆ ಅವರ ಖಾತೆ ಹಣ ಹೋಗಿರುತ್ತದೆ. ಆದ್ದರಿಂದ ಸಂಬಂಧಪಟ್ಟ ಬ್ಯಾಂಕ್ ಅಧಿಕಾರಿಗಳು ಹಾಗೂ ಕ್ರೈಮ್ ಬ್ರಾಂಚ್ ಬಳ್ಳಾರಿ ಇವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಹಾಗೂ ವಂಚನೆ ಮಾಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಸಾರ್ವಜನಿಕರಿಗೆ ಬ್ಯಾಂಕ್ ಸಿಬ್ಬಂದಿಯವರು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಕಷ್ಟಪಟ್ಟು ಕೂಡಿಟ್ಟ ಹಣ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ದಿನನಿತ್ಯದ ಖರ್ಚಿಗೆ ನಮ್ಮಲ್ಲಿದ್ದರೂ ಖರ್ಚಾಗುತ್ತದೆ ಎನ್ನುವ ಉದ್ದೇಶದಿಂದ ಬ್ಯಾಂಕಿನಲ್ಲಿ ಇಟ್ಟಿರುತ್ತಾರೆ. ಏಕಾಏಕಿ ಖಾತೆಯನ್ನು ದುಡ್ಡಿಲ್ಲದಂತಾಗಿ ಈ ರೀತಿ ಮೋಸ ಮಾಡಿದ್ದಾರೆ. ಬಹಳ ಕಷ್ಟವಾಗುತ್ತದೆ. ದಯಮಾಡಿ ಸಂಬಂಧಪಟ್ಟ ಎಲ್ಲ ಇಲಾಖೆಯವರು ಸೂಕ್ತ ಕ್ರಮ ತೆಗೆದುಕೊಂಡು ಮುಂದೆ ಈ ರೀತಿ ಆಗದಂತೆ ಅಗತ್ಯ ಕ್ರಮ ವಹಿಸಬೇಕು ಹಾಗೂ ಹಣ ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಸಾರ್ವಜನಿಕರು, ಖಾತೆದಾರರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ವರದಿಗಾರರು ರಾಜು ಪಳೆಗರ್, A to Z ನ್ಯೂಸ್, ಸಂಡೂರು ತಾಲೂಕು. ಕರೆದಿರೋದು ಪತ್ರಿಕಾಗೋಷ್ಠಿ. ಕೆನರಾ ಬ್ಯಾಂಕ್ನಲ್ಲಿ ನನ್ನ ಅಕೌಂಟ್ನಾಗ 2.5 ಲಕ್ಷ ರೂಪಾಯಿ ಹ್ಯಾಕ್ ಆಗಿದೆ. ಅದಕ್ಕಾಗಿನೇ ನಾನು ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ಯಾವ ಊರಿನಲ್ಲಿ ನಿಮಗೆ ದುಡ್ಡು ಹ್ಯಾಂಕ್ ಆಗಿದೆ, ಎಷ್ಟು ಲಕ್ಷ ಹೋಗಿದೆ, ಹೆಂಗ್ ಹೋಯ್ತು? ಸಂಡೂರು ಬ್ರಾಂಚ್ ಕೆನರಾ ಬ್ಯಾಂಕ್ನಲ್ಲಿ 2,32,500 ರೂಪಾಯಿ 23ನೇ ತಾರೀಕು ರಾತ್ರಿ 11ವರೆಗೆ ನಾನು ಮಲಿಕೊಂಡಂತ ಸಮಯದಲ್ಲಿ ಹ್ಯಾಕ್ ಮಾಡಿಕೊಂಡು ನನ್ನ ಅಕೌಂಟ್ನಲ್ಲಿ 6 ಸಾರಿ ದುಡ್ಡು ತಕೊಂಡಿದ್ದಾರೆ. ಅವರು ನೀವು ಲಿಂಕ್ ಏನಾದರೂ KVC ಏನಾದರೂ ಲಿಂಕ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ. ಕೊಡ್ಲಾರ್ದ ನೀವು ಏನು ಆಧಾರ್ ಕಾರ್ಡ್ ಏನಾದರೂ ಕೇಳಿದಿರಾ? ಇಲ್ಲ. ನಿಮ್ಗೆ ಏನಾದ್ರು ದೂರವಾಣಿ ಕರೆ ಬಂದಿತ್ತಾ? ಇಲ್ಲ. ಮತ್ತೆ ಇವೆಲ್ಲ ಇಲ್ದಾಗ ದುಡ್ಡು ಹೇಗೆ ಹೋಗ್ತದು? ಅದು ಯಾಕೆ ಮಾಡಿ ತಗೊಂಡಿದ್ದಾರೆ ಅಂತಂದೇಳಿ ಹೇಳ್ತಿದ್ದಾರೆ ಬ್ಯಾಂಕಿಗೆ ಹೋಗಿ ಕೇಳಿ. ಬ್ಯಾಂಕ್ ಮ್ಯಾನೇಜರ್ ಹೇಳ್ತಿದಾರೆ. ಏನಂತ ಹೇಳ್ತಿದ್ದಾರೆ? ಬ್ಯಾಂಕಿಗೆ 24ನೇ ತಾರೀಕು ಬೆಳಿಗ್ಗೆ ಹೋದ್ವಿ. 23ನೇ ತಾರೀಕಿಗೆ ಆದ್ಮೇಲೆ 24ನೇ ತಾರೀಕಿಗೆ ಬೆಳಿಗ್ಗೆ 10 ಗಂಟೆಗೆ ಹೋಗಿ ನಾವು ಈ ತರ ಎಲ್ಲ ಆಗತ್ತಂತ ತಿಳಿಸಿದ್ವಿ. ಅದು ನಿಮ್ದು ಮೊಬೈಲ್ ಹ್ಯಾಕ್ ಮಾಡ್ಕೊಂಡು ತಗೊಂಡಿದ್ದಾರೆ, ನಮಗೆ ಅದು ಬ್ಯಾಂಕಿಂದು ಸಂಬಂಧ ಇಲ್ಲ, ನಾವು ಹೊಣೆಗಾರರಲ್ಲ ಅಂತ ಬ್ಯಾಂಕ್ನವ್ರು ಹೇಳ್ತಾರೆ. ಸೈಬರ್ ಕ್ರೈಮ್ ಬ್ರಾಂಚಿಗೆ 24ನೇ ತಾರೀಕಿಗೆ ರಿಪೋರ್ಟ್ ಮಾಡಿವಿ. ಮತ್ತೆ ಎರಡನೇ ಸಾರಿ ಹೋದಾಗ ಕೂಡ 2ನೇ ತಾರೀಕಿಗೆ ಹೋಗಿ ಮತ್ತೆ ಸೈಬರ್ ಕ್ರೈಮ್ ಬ್ರಾಂಚಿಗೆ ರಿಪೋರ್ಟ್ ಮಾಡಿದೀವಿ. ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ. ಯಾವ ಇದು ಸೈಬರ್ ಕ್ರೈಮಿಗೆ? ಬಳ್ಳಾರಿನ, ಬೆಂಗಳೂರು ಕೊಟ್ಟು ಬಂದಿದೆ. ಇನ್ನು ಕಾಪಿ ಇದೆ? ಕಾಪಿ ಇದೆ. ಏನಾದ್ರು ಸಂಡೂರಿನಲ್ಲಿ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆನಾ ಈ ತರ ಸೈಬರ್ ಕ್ರೈಮ್, ಈ ತರ ದುಡ್ಡು ಎಲ್ಲ ಮಾಡತಕ್ಕಂಥದ್ದು, ಪ್ರಾಣ ಆಗಿರ್ತಕ್ಕಂಥದ್ದು ಏನಾದ್ರು ಇಂಥವು ಬಹಳಷ್ಟು ನಿಮ್ಮಲ್ಲಿ ಕಂಡು ಬಂದವ ಏನಾದ್ರು? ಕೆನರಾ ಬ್ಯಾಂಕ್ನಾಗೆ ನಮ್ಮ ಸಂಡೂರು ನಾನು ಇರೋ ಬ್ಯಾಂಕ್ನಾಗೆ ಕೆನರಾ ಬ್ಯಾಂಕಿಂದ ಒಂದು 4-5 ಆಗ ಇಂಥವೇ ಕೇಸ್. ಇವತ್ತು ಬೆಳಿಗ್ಗೆ ಒಬ್ಬರದು 1,300 ರೂಪಾಯಿ ಯಾಕೆ ಮಾಡಿ ತಕೊಂಡ್ಬಿಟ್ಟಾರಂತೆ. ಅವರು ಬಂದಿದ್ರು ಬ್ಯಾಂಕಿಗೆ. ಈಗ ಅವರು ನಾವು ಕುಂತು ಮಾತಾಡ್ಕೊಂಡು ಬಂದ್ವಿ. ಇಂಥವೆಲ್ಲ ಸ್ಟೇಟ್ಮೆಂಟ್ಗಳು ಆಗ್ಯಾವಂತ ಬರ್ತದೆ ಅವಾಗ. ಕೆನರಾ ಬ್ಯಾಂಕಿಂದ ಒಂದೇ ಬರ್ತಾ ಇರೋದು, ಬೇರೆ ಬ್ಯಾಂಕಿನ ಯಾವ ನಾನು ಕೇಳಿಲ್ಲ. ಸಾರ್ವಜನಿಕರು, ಬಡವರು ಬಗ್ಗರು ಸ್ವಲ್ಪ ಏನಾದರೂ ದುಡ್ಡು ಇಟ್ಟಿರ್ತಾರೆ. ಬ್ಯಾಂಕ್ನಾಗ ಇಡೋದು ಸೇಫ್ಟಿನಾ ಅಥವಾ ಮನೇಲಿ ಇಟ್ಕೊಳ್ಳೋದು ಸೇಫ್ಟಿನಾ? ಮನೆಗೆ ಇಟ್ಕೊಳ್ಳೋದೇ ಸೇಫ್ಟಿ ಈಗಿನ ಕಾಲದಾಗ. ಬ್ಯಾಂಕ್ ಅಂತ ಬ್ಯಾಂಕ್ನಾಗ ಇಟ್ಟರೆ ಬ್ಯಾಂಕ್ನಾಗೆ ಕಳತನ ಆಗ್ಬಿಟ್ನಪ್ಪ ಅಂದ್ರೆ ನಾವು ಯಾರಿಗೆ ಕೇಳಬೇಕು? ಹೋಗಿ ಬ್ಯಾಂಕ್ನವ್ರಿಗೆ ಕೇಳಿದ್ರೆ ಬ್ಯಾಂಕ್ ಮ್ಯಾನೇಜರ್ ನಮಗೆ ಸಂಬಂಧ ಇಲ್ರಿ ಅಂತಾರೆ. ಈಸಿ ಹೇಳ್ಬಿಡ್ತಾರೆ. ನಾವು ಸೈಬರ್ ಕ್ರೈಮು ಅದು ಇದು ಅಂತೀವಿ, ನಮಗೆ ಗೊತ್ತೇ ಆಗೋದಿಲ್ಲ. ಕಳ್ಕೊಂಡ್ಮೇಲೆ ನಾವೇ ಕಳ್ಳರಾಗ್ಬಿಡ್ತೀವಿ. ಇದಕ್ಕೆ ಬ್ಯಾಂಕಿಗೆ ಹೋಗ್ಲೇಬಾರ್ದು. ನನ್ನ ತಿಳಿದ ಪ್ರಕಾರ ನಾವು ಎಷ್ಟು ಬಡವರು ಇದೀವಿ ಏನಿದೀವಲ್ಲ, ಮನೆಗೆ ಇಟ್ಕೊಂಡ್ಬಿಡ್ಬೇಕೆಲ್ಲ. ನಾವು ಗಿಡಿಗೆ ಮಾಡ್ಕೊಂಡು ಬ್ಯಾಂಕ್ನಾಗ ಇಡಬಾರ್ದು. ಬ್ಯಾಂಕೇ ಮೋಸ ಆಯ್ತು ಇವತ್ತು. ಯಾವುದೋ ಒಂದು KYC ಒತ್ತಿದ್ರೆ ಅದು ಓತು ಅಂತಂದು ಹೇಳ್ತಾರೆ. ಈ KYC ಒತ್ತದು ಮೊಬೈಲಿಗೆ ಏನಾನ ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರೆ ಮುಂದೆ ಜೀವನದಾಗ ಕಷ್ಟ ಆಗ್ತತೆ. 1 ರೂಪಾಯಿ ದುಡಿಯೋದು ಕಷ್ಟ. ಈಗ 2.5-3 ಲಕ್ಷ ರೂಪಾಯಿ ಹೋಗ್ಬಿಟ್ರೆ ನಮ್ಮಂತರಿಗೆ ಬಹಳ ತ್ರಾಸ ಆಗ್ತತೆ. ಈ ಮಗಳಿಗೆ ಮದುವೆ ಅಂತ ಏನಾದ್ರು ಇಟ್ಟಿದ್ರೆ? ಹೌದು, ನನ್ನ ಮಗಳು, ಸಣ್ಣ ಮಗಳು ಡಿಪ್ಲೊಮಾ ಆಗೈತೆ. ಆ ಅಮ್ಮನ ಮದುವೆ ಮಾಡೋಣ ಅಂತಂದೇಳಿ ಜೋಡಿಸಿಟ್ಕೊಂಡಿದ್ದೆ. ಬ್ಯಾಂಕಿನ ಮ್ಯಾನೇಜರ್ ಏನಾದರೂ ಕ್ರಮ ತಗೊಳ್ತೀವಿ ಅಂತಂದ್ರೆ ಬ್ಯಾಂಕಿಗೆ ಹೋಗಿ ಎಲ್ಲ ಡೀಟೇಲ್ ಕೇಳಿದ್ವಿ. ಅವರು ಏನಿಲ್ಲ, ನಮಗೆ ಬ್ಯಾಂಕಿಂದಕ್ಕೆ ನಮಗೆ ಸಂಬಂಧನೇ ಇಲ್ಲ, ನಾವು ಹೊಣೆಗಾರರಲ್ಲ ಅಂತಂದು ಹೇಳಿದ್ವಿ.
ಯಾಕಾಗಿದೆ, ಯಾವ ರಾಜ್ಯದವ್ರು ತಗೊಂಡಿದ್ದಾರೆ ಅಂತ ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ ಅವರು? ಬ್ಯಾಂಕ್ನವರು ಅದೆಲ್ಲ ಸ್ಟೇಟ್ಮೆಂಟ್ ತೆಗೆದು ಹರಿಯಾಣ, ಬಾಂಬೆ, ಇಂಡಸ್ಲ್ಯಾಂಡ್ ಬ್ಯಾಂಕ್ನವರು ತಕೊಂಡಿದ್ದಾರೆ ಅಂತ ಹೇಳಿದ್ರು. ಇಂಡಸ್ಟ್ರಿಯಲ್ ಬ್ಯಾಂಕ್ ಅಂತಂದ್ರೆ ಅದು ಏನಾದ್ರು ನಿಮ್ಗೆ ಲೋನ್ ಇತ್ತಾ? ಲೋನ್ ಇಲ್ಲ. ಇಂಡಸ್ಟ್ರಿಯಲ್ ಬ್ಯಾಂಕ್ ಅಂದ್ರೆ ಅದು ಬ್ಯಾಂಕ್ ಇದೆ, ಪ್ರೈವೇಟ್ ಲಿಮಿಟೆಡ್ ಅದು. ಅದು ಹರಿಯಾಣದಂತ ಹೇಳಿದ್ರು, ಹರಿಯಾಣ ಇಂಡಸ್ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.